ಈಗ ಬಹಳ ಮುಖ್ಯವಾಗಿ ನಮ್ಮ ಕೆರೆ ನಮ್ಮ ಹಕ್ಕು ದಾರಿ ಬಿಡಿ ಅಂತ ಒಂದು ಕಾರ್ಯಕ್ರಮ ನಾವು ಹಾಕಿದ್ದೀವಿ. ಮೇ 5 ತಾರೀಕು 5ನೇ ತಾರೀಕಿಗೆ 11 ಗಂಟೆಗೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಡಗಲ್ಪುರ್ ನಾಗೇಂದ್ರ ಅವರು ಮತ್ತು ಗೌರವಾಧ್ಯಕ್ಷರು ಚಾಮರಾಜ್ ಮಾಲಿಪಾಟೀಲರು ಮತ್ತು ನಮ್ಮ ಶಾಸಕರಾದ ಮೇಲ್ಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯವರು ಜೆ ಮೀರ್ಸಂಗಿ ಅವರು ಇವರು ನಾವು ಯಾಕಂದರೆ ಈ ವಿಷಯ ಸಂಬಂಧಪಟ್ಟಂಗೆ ನಾವು ರಾಜ್ಯ ಸಮಿತಿಯವರಿಗೆ ಗಮನಕ್ಕೆ ತಗೊಂಡಿವಿ. ಸರ್ ಭಾಳ ಸಮಸ್ಯೆ ಆಗೈತೆ. ಒಂದು ಕಡೆ ಫ್ಯಾಕ್ಟ್ರಿಗಳು ಕಂಪನಿಗಳು ಯಥೇಚ್ಛವಾಗಿ ಈ ಭಾಗದಲ್ಲಿ ಧೂಳು ಬಿಡ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಒಂದು ಕಡೆ ಕೆರೆ ಅಂದರೆ ಸಾರ್ವಜನಿಕ ಕೆರೆ ಕೂಡ ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಕಂಪೌಂಡ್ ಹಾಕೊಂಡಿದ್ದಾರೆ. ಈಗ ಅದನ್ನು ಯಾವುದೇ ರೀತಿಯಿಂದ ನಾವು ಏನೋ ಒಂದು ಹೋರಾಟ ಮಾಡಿ ಅದನ್ನು ಜಯ ತಗೊಬೇಕು ಅನ್ನೋದು ರಾಜ್ಯ ಸಮಿತಿ ಕೊಟ್ಟಾಗ ಅವರು ಒಂದು ಡೇಟ್ ಕೊಟ್ಟಿದ್ದಾರೆ. 5ನೇ ತಾರೀಕು ನಾವು ಬರ್ತೀವಿ. ಕುರಿ ದನಗಳ ಜೊತೆಗೆ ಆ ಕಂಪೌಂಡ್ ತೆರವುಗೊಳಿಸಿ ನಾವು ಆ ಕೆರೆಯನ್ನು ವಶಪಡಿಸಲಿಕ್ಕೆ ಹೋಗ್ತೀವಿ 5ನೇ ತಾರೀಕು. ಒಂದು ಕಾರಣ ಇಷ್ಟೇ, ನಾವು ಯಾಕೆ ಈಗ ಮಾತು ಹೇಳ್ತೀವಿ ಅಂದರೆ ಹೈಕೋರ್ಟು ಸ್ಪಷ್ಟವಾಗಿ ಆದೇಶ ಮಾಡಿದ್ರು ಸಹಿತ ಜಿಲ್ಲಾಧಿಕಾರಿಗಳು ಮೊನ್ನೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದ್ದೀವಿ. ಕೆರೆ ದನ ಕರುಗಳಿಗೆ ಮುಕ್ತ ಬಿಡಬೇಕಂತಂದು ಹೈಕೋರ್ಟ್ ಆದೇಶ. ತಕ್ಷಣ ನಮಗೆ 5ರೊಳಗೆ ನಾವು ಕೆರೆಗೆ ನಮಗೇನೈತೆ ನೀರು ಕುಡಲಿಕ್ಕೆ ಮುಕ್ತ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅದು ಹೈಕೋರ್ಟ್ನಲ್ಲಿ ಐತಿ, ಅದು ಸುಪ್ರೀಂ ಕೋರ್ಟ್ನಲ್ಲಿ ಐತಿ ಅನ್ನೋದು ಯಾವ ಮಾತು. ಒಂದು ಸಾರ್ವಜನಿಕ ಕೆರೆ ನಾವು ಏನಂತೀವಿ ಡಿ ಖರಾಬ್ ಅಂತಂದ್ರೆ ಈಗ ಮೊನ್ನೆ ನಾವು ಹೋದ್ ಸರಿ ಕಾಟಿಗೆಯಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಕೆರೆ ಜಾಗದಲ್ಲಿ ಇದು ಮಾಡಿತ್ತು. ಸಾರ್ವಜನಿಕರು ವಿರೋಧ ಇರೋದ್ರಿಂದ ಡಿ ಖರಾಬ್ ಮಾಡಕ್ ಬರೋದಿಲ್ಲ ಅಂತಂದು ಅದನ್ನ ರದ್ದುಗೊಳಿಸಿದ್ರು. ಮತ್ತೆ ಇದನ್ಯಾಕೆ ಮಾಡಬಾರ್ದು? ಖಾಸಗಿ ವ್ಯಕ್ತಿಗಳಿಗೆ ಯಾಕೆ ಕೊಡೋಕೆ ಪವರ್ ಐತಿ? ನಾವೇನಂತೀವಿ, ಡಿ ಖರಾಬ್ ರಸ್ತೆ ಮತ್ತು ಕೆರೆ ಸಾರ್ವಜನಿಕರ ಆಸ್ತಿ. ಅದು ನಮ್ಮದೇ ಅಂತಂದು ಈಗಾಗಲೇ ಸುಮಾರು ಒಂದು ಈಗ 20 ಎಕರೆ ಇಷ್ಟ ನಿಂದಿರ್ತದೆ ನೀರು ಎಲ್ಲ ಸಂಪೂರ್ಣ ಮುಚ್ಚಿದಂತ ಬಂದ್ಬಿಟ್ರು ಒಳಗೆ. ಕೆರೆನೇ ಇಲ್ಲ. ನಾವು ಎಷ್ಟೋ ಸರಿ ಕೆರೆಗೆ ಒಳಗೋಗಿ ನುಗ್ಗಿ ಎಲ್ಲ ನೋಡಿದ್ವಿ, ಎಲ್ಲ ಮುಚ್ಕೊಂತ ಬಂದ್ರೆ ಕೆರೆ ಅನ್ನೋದು ಮೂಲ ಸ್ವರೂಪನೇ ಕಳ್ಕೊಂಡ್ಬಿಟ್ಟಿಂದೆ ನಮ್ಮ ಗ್ರಾಮಸ್ಥರು ಏನ್ ಮಾಡಕ್ಕಾಗುತ್ತೆ? ಈಗ ನಾವು ಏನಂತೀವಿ ಅಂದ್ರೆ ಬಹಳ ಮುಖ್ಯವಾದ ಕೆರೆ ನಾವು ಯಾವುದೇ ಕಾರಣಕ್ಕೆ ಕೆರೆ ಬಿಟ್ಟು ಕೊಡಬಾರ್ದು ಅನ್ನೋದು ನಮ್ಮ ವಾದ. ನಾವು ಕೆರೆ ಬಿಟ್ಟು ಕೊಡಲ್ಲ, ಅದೇನೇ ಬರಲಿ ನೋಡೋಣ. ನಾವು ತೀರ್ಮಾನ ತಗೊಂಡಿವಿ ರೈತ ಸಂಘ, ಅದೇನ್ ಬಂದ್ರು ನಾವು ಸಹಿಸ್ಕೊಂತೀವಿ. ಈಗಾಗಲೇ 2 ಕೇಸ್ ಹಾಕಿದಾರೆ ನಮ್ಮ ಮೇಲೆ, ಕೆರೆ ಮೇಲೆ ದನಕರುಗಳು ಹೊಡ್ಕೊಂಡು ಹೋಗಿರ್ತೇವೆ. ಇನ್ನು 10 ಕೇಸ್ ಹಾಕಿದ್ರೆ ನಾವು ಹೆದರಲ್ಲ. ಯಾಕಂದ್ರೆ ಜಿಲ್ಲಾಡಳಿತ ಇಲ್ಲಿ ಏನೋ ಒಂದು ನಮ್ಗೆ ಅನುಮಾನ ಬರಕತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಮಳೆ ಇಲ್ಲ. ಈಗ ನಮ್ಮ ದನಕರುಗಳು ಸುಮಾರು 1000 ಜನ, ಯಾಕಂದ್ರೆ ನಮ್ಮ ಭಾಗದಲ್ಲಿ ವಿಶೇಷ ತಳಿ ಜವಾರಿ ಆಕಳುಗಳು ಅದಾವ, ಕುರಿ ಅದಾವ. ಈ ಸುತ್ತಮುತ್ತ ಯಾಕಂತಂದ್ರೆ ಆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಸಾಪುರ ಕೆರೆಯಲ್ಲೇ ನೀರು ಕುಡಿಯೋಂಥ ಜಾಗ. ಸಾರ್ವಜನಿಕ ಆಸ್ತಿ ನೇರವಾಗಿ ಒಬ್ಬ ಖಾಸಗಿ ವ್ಯಕ್ತಿ ಕೊಡ್ತಾರಂತಂದ್ರೆ ಏನ್ ಮಾತಿದ್ರು? ಈಗ ಯಾಕಂದ್ರೆ ದನಕರುಗಳು ಎಲ್ಲಿ ಕುಡಿಸ್ಬೇಕು? ಈಗ ನಾವು ಅದನ್ನೇ ಕೇಳಿದ್ವಿ ಜಿಲ್ಲಾಧಿಕಾರಿಗಳೇ. ನಾವು ಮಾನವೀಯತೆ ದೃಷ್ಟಿಯಿಂದ ಏನೋ ಒಂದು ಪ್ರಾಣಿಗಳು ಏನೋ ಒಂದು ಇದು ಮಾಡಿ, ಯಾಕಂದ್ರೆ ನಮ್ಗೆ ಏನಂದ್ರೆ ಒಂದ್ ಕಡೆ ದಾರಿ ಬಿಟ್ಕೊಳ್ಳಿ. ದನ ನೀರು ಕುಡಿಸಿ ಅಲ್ಲೇ ನಾವು ಧ್ವಂಸ ಮಾಡೋದಿಲ್ಲ. ದನ ನೀರು ಕುಡಿಸ್ಕೊಂತೀವಿ, ಕುರಿ ನೀರು ಕುಡಿಸ್ಕೊಂತೀವಿ, ಬರ್ತೀವಿ ಅಂತ. ಆದ್ರೆ ಏನೋ ಯಾಕಂದ್ರೆ ಅದು ಕೋರ್ಟ್ನಲ್ಲಿ ಐತಿ, ಅದನ್ನೇನ್ ಮಾಡಕ್ಕಾಗತ್ತೆ, ನೀವು ಕೋರ್ಟಿಗೆ ಹೋಗ್ರಿ ಅಂತ. ನಾವೇ ಕೋರ್ಟಿಗೆ ಹೋಗಿ ಸಾರ್ವಜನಿಕ ಆಸ್ತಿ, ಅದು ನಮ್ಮ ಹಕ್ಕು. ನುಗ್ತೀವಿ, ಅದು ತಗೊಂತೀವಿ. ನಾವು ಈ ಅಜೆಂಡ ಇಟ್ಕೊಂಡು 5ನೇ ತಾರೀಕಿಗೆ ನಾವೊಂದು ಮುತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಯಾಕಂದ್ರೆ ಇದ್ರ ಬಹಳ ಮುಖ್ಯವಾಗಿ ಮಾಧ್ಯಮಗಳ ಶಕ್ತಿನೂ ದೊಡ್ಡದು. ಯಾಕಂದ್ರೆ ದೇವನಹಳ್ಳಿ ಏನು ಹೋರಾಟ ಇತ್ತು, ಆ ಹೋರಾಟದ ಮೂಲ ಒಂದು ಅಸ್ತ್ರ ಕೂಡ ಮಾಧ್ಯಮಗಳು. ಯಾಕಂದ್ರೆ ಆ ಹೋರಾಟದ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಯಾಕೆ ಈ ಹೋರಾಟ ಗೆಲ್ಲಬಾರ್ದು ಅಂತಂದು ರಾಜ್ಯ ಸಮಿತಿಯಲ್ಲಿ ಇದೊಂದು ನಿರ್ಣಯ ಆಗೈತಿ. ಯಾಕಂತಂದ್ರೆ ಈ ಬೇರೆ ಬೇರೆ ರೀತಿಯಿಂದ ಇನ್ಮೇಲೆ ಹೋರಾಟ ಪ್ರಾರಂಭ ಆಗ್ತದೆ. SKM ವತಿಯಿಂದ ಇನ್ಮೇಲೆ ಏನ್ ಅದಕ್ಕೆ ಮೂಲ ತಯಾರಿ ಬೇಕು, ರಾಜ್ಯ ಸಮಿತಿ ತೀರ್ಮಾನ ತಗೊಂಡೈತಿ. ಆ ತೀರ್ಮಾನ ಪ್ರಕಾರ ನಾವು ಆ ಕೆರೆ ಸಂಪೂರ್ಣವಾಗಿ ನಮ್ಮ ಹಿಡಿತಕ್ಕೆ ತಗೊಬೇಕಂತಂದೇ ನಾವು ತೀರ್ಮಾನ ತಗೊಂಡಿದ್ವಿ. ದೇವನಹಳ್ಳಿಗೆ ಏನು ಭೂಮಿ ಏನು ವಾಪಸ್ ರೈತರು ಬಿಟ್ಕೊಟ್ರು, ಅದ್ರಾಗ ಈ ಕೆರೆಯನ್ನು ಕೂಡ ಈ ಹೋರಾಟದ ಮುಖಾಂತರ ನಾವು ಪಡಿತೀವಿ ಅಂತಂದು ಈ